ಹಲೋ ಗೈಸ್, ಈ 6x6 ಕ್ಯೂಬಲ್ಲಿ ಲಾಸ್ಟ್ ಒಂದು ಎಡ್ಜ್ ಪೀಸಲ್ಲಿ ಈ ಪ್ಯಾರಿಟಿ ಬರುತ್ತೆ, ಬೇರೆ ಬೇರೆ ಪ್ಯಾರಿಟೀಸ್ ಬರುತ್ತೆ. ಆ್ಯಂಡ್ ಅದರಲ್ಲಿ ಇದು ಕೂಡ ಒಂದು. ಇದನ್ನು ಬರೀ ಒಂದು ಆಲ್ಗರಿದಮಿಂದ ಕ್ಲಿಯರ್ ಮಾಡ್ಬೋದು. ಈ ಪ್ಯಾರಿಟಿನ ನೋಡಿ, ಇದಿಷ್ಟು ಮಿಡ್ಲಲ್ಲಿ ಕ್ಲಿಯರ್ ಆಗಿಬಿಟ್ಟಿದೆ. ಈ ಕಾರ್ನರ್ಸ್ನ ಇಗ್ನೋರ್ ಮಾಡಿ, ಇದು ಲಾಸ್ಟಲ್ಲಿ ಮಾಡೋದು. ಸೊ ಇವಾಗ ಬರೀ ಎಡ್ಜಸ್ ಮಾತ್ರ ನೋಡಿ, ಇದಿಷ್ಟು ಕರೆಕ್ಟ್ ಇದೆ, ಇದು ಕ್ಲಿಯರ್ ಆಗಿಲ್ಲ, ಇದೆರಡು ಉಲ್ಟಾ ಬಂದುಬಿಟ್ಟಿದೆ. ಸೊ ಇದನ್ನು ಒಂದು ಆಲ್ಗರಿದಮಿಂದ ಕ್ಲಿಯರ್ ಮಾಡ್ಬೋದು. ಈ ಆಲ್ಗರಿದಮಲ್ಲಿ RW ಅಂತ ಬರುತ್ತೆ, ಆವಾಗ ರೈಟ್ ವೈಡ್ ಅಂತ. ಈ ರೈಟ್ ಲೇಯರ್ ಎರಡನ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. RW ಪ್ರೈಮ್ ಅಂತ ಬಂದರೆ ಈ ರೈಟ್ ಲೇಯರ್ ಒಟ್ಟಿಗೆ ಕೆಳಗಡೆ ಮಾಡಬೇಕು. ಆ್ಯಂಡ್ LW ಅಂತ ಬಂದರೆ ಈ ಲೆಫ್ಟ್ ಲೇಯರ್ ಒಟ್ಟಿಗೆ ಕೆಳಗಡೆ ಮಾಡಬೇಕು. LW ಪ್ರೈಮ್ ಅಂತ ಬಂದರೆ ಈ ಎರಡು ಲೇಯರ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು. 4RW ಪ್ರೈಮ್ ಅಂತ ಬರುತ್ತೆ, ಈ ರೈಟ್ ಲೇಯರಿಂದ 4 ಲೇಯರ್ ಒಟ್ಟಿಗೆ ಕೆಳಗಡೆ ಮಾಡಬೇಕು. ಆ್ಯಂಡ್ U2 ಅಂತ ಬರುತ್ತೆ, ಈ ಅಪ್ಪರ್ ಲೇಯರ್ ಇದನ್ನು 2 ರೊಟೇಷನ್ ಮಾಡಬೇಕು. ಆ್ಯಂಡ್ ಇನ್ನೊಂದು X ಅಂತ ಬರುತ್ತೆ. ಈ X ಅಂತ ಬಂದಾಗ ಇದು ನಮ್ಮ ಫ್ರಂಟ್ ಲೇಯರ್, ಇದು ನಮ್ಮ ಟಾಪ್ ಲೇಯರ್ ಆಗಿರುತ್ತೆ. X ಅಂತ ಬಂದ ಮೇಲೆ ಈ ಫ್ರಂಟ್ ಲೇಯರ್ನ ಟಾಪ್ ಲೇಯರ್ ಆಗಿ ಇಟ್ಕೊಳ್ಬೇಕು. ಇವಾಗ ನಾವು ಆಲ್ಗರಿದಮ್ ಅಪ್ಲೈ ಮಾಡ್ತಾ ಇದ್ದೀವಿ, ಮಿಡ್ಲಲ್ಲಿ X ಅಂತ ಬಂದಿದೆ ಅಂದ್ಕೊಳ್ಳಿ, ಇದು ನಮ್ಮ ಫ್ರಂಟ್ ಲೇಯರ್ ಆಗಿರುತ್ತೆ, ಇದನ್ನು ಟಾಪಲ್ಲಿ ಇಟ್ಕೊಳ್ಬೇಕು. ಇದಿಷ್ಟು ನೊಟೇಷನ್ಗಳು. ಇವಾಗ ಆಲ್ಗರಿದಮ್ನ ಸ್ಟಾರ್ಟ್ ಮಾಡೋಣ. RW U2 X ಇದನ್ನು ಟಾಪ್ ಲೇಯರ್ ಆಗಿ ಇಟ್ಕೊಳ್ಳಿ. RW U2 RW U2 RW prime U2 LW U2 4R prime U2 RW U2 RW prime U2 RW prime. ನೋಡಿ, ಎಡ್ಜಸ್ ಕ್ಲಿಯರ್ ಆಗಿಬಿಟ್ಟಿದೆ.